ಸಿದ್ದು ಪಾಟೀಲ್ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ವಿಠಲ್ ಲಿಂಗೂಡ್ ಅವರೇ, ಈಗಾಗಲೇ ಮಾತಾಡಿರ್ತಕ್ಕಂಥ ಪದ್ಮಕಾರ್ ಪಾಟೀಲ್ ಅವರೇ, ಪ್ರಕಾಶ್ ಪಾಟೀಲ್ ಅವರೇ, ಗಣೇಶ್ ಅವರೇ, ಮತ್ತೆ ಸಂಭಾಜಿ ಪಾಟೀಲ್ ಅವರೇ, ಅಶೋಕ್ ವರ್ಮಾರ್ ಅವರೇ, ಅರ್ಜುನ್ ಮೇತ್ರೆ ಅವರೇ, ನಮ್ಮ ವಿಠಲ್ ಕೊಳೆ, ಮಾಜಿ ಭೀಮಣ್ಣ ಕೊಳೆ ಅವರೇ, ಶ್ರೀಮತಿ ರೂಪಮ್ಮ ಸೋನ್ಕರ್ ಅವರು, ಪ್ರಕಾಶ್ ಪಾಟೀಲ್ ಅವರು, ಸತೀಶ್ ರಾಂಪುರ್ ಅವರು, ಮಲ್ಲಿಕಾರ್ಜುನ್ ಪೇಲ್ ಬ್ಯಾಂಕಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅವರು, ಗಣೇಶ್ ಕೇಡಿ ಅವರು, ಉಮೇಶ್ ಜಮಗಿ ಅವರು, ಮತ್ತೆಲ್ಲ ಇಲ್ಲಿ ನಡೆದಂತ ಅಪಾರ ಸಂಖ್ಯೆಯಲ್ಲಿ ನಡೆದಂತ ಎಲ್ಲಾ ಸಮಾಜದ ಮುಖಂಡರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಚಂದನಹಳ್ಳಿ ಗ್ರಾಮದಲ್ಲಿ ಬಹಳ ಸಂತೋಷ ಅನಿಸ್ತಾ ಇದೆ. ನಾನು ಸುಮಾರು ಈ ಭಾಗದ 15 ವರ್ಷ ಶಾಸಕನಾಗಿ ಮಾಡಿರ್ತಕ್ಕಂಥ ಕಾರ್ಯಗಳು ಪದ್ಮಕರ್ ಪಾಟೀಲ್, ಪ್ರಕಾಶ್ ಪಾಟೀಲ್ ಎಲ್ಲ ನೋಡಿದಾರ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ पद्मकर पाटिल जी आप कौन सा पार्टी में थे, कौन सा पार्टी में नहीं थे, वो बात अलग है, लेकिन प्रगति के ऊपर बोल रहा है तो 15 साल में हमने क्या किया. लेकिन अभी भी देखा मैं आपका रोड का, आपका हालत कैसा है, क्या क्या है, क्या क्या नहीं, क्या क्या हो गया बोलकर, लेकिन सुधर जाएगा. अभी टाइम है, वक्त है. जब हम थे, जब जब आप क्या क्या बोले, जब तक जब हम कराकर दे दिए आपको. लेकिन आज ಇವತ್ತ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಬೊಮ್ಮಗುಂಡೇಶ್ವರ ಏನೊಂದು ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ತಾವೆಲ್ಲ ಊರವರು, ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಏನ್ ನಮ್ಮ ಶಿವಕುಮಾರ್ ಮೇತ್ರೆ ಏನೆಲ್ಲ ಸೇರಿ ಇವತ್ತು ನೀವು ಮಾಡಿದ್ರಿ. ಇವತ್ತು ಏನ್ ಹೇಳಿದ್ರು ಪದ್ಮಕರ್ ಪಾಟೀಲ್ ಅವರು, ಒಂದೇ ಒಂದು ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜರವರು, ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಶಿಲ್ಪಿ, ಅದರ ಜೊತೆಯಲ್ಲಿ ಇವತ್ತು ಕೂಡ ನಾವು ಮತ್ತೊಂದು ಪ್ರತಿಷ್ಠಾಪನೆ ನಾವು ಮಾಡ್ತಾ ಇದ್ದೀವಿ. ಒಂದು ಬಹಳ ದೊಡ್ಡ ಮಾತಾಡಿದವರು ಎಲ್ಲಾ ಸಮಾಜದಾಗಿದೆ ವಿಶ್ವಕ್ಕೆ ದಾರಿ ತೋರಿಸತಕ್ಕಂತ ವಿಶ್ವಗಳು ಬಸವಣ್ಣನವರ ಒಂದು ಮೂರ್ತಿ ಇಲ್ಲ ಅಂತ ಪದ್ಮಕರ್ ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ನಾನು ನಿಜವಾಗ್ಲೂ ನಿಮ್ಮನ್ನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವೆಲ್ಲರೂ ಬಸವಣ್ಣನ ಅಡಿಯಲ್ಲೇ ನಡಿಬೇಕಾಗಿದೆ. ನಮ್ಮ ನುಡಿ ನಡಿ ಆಚಾರ ವಿಚಾರಗಳೆಲ್ಲ ಬಸವಣ್ಣನ ಹೋಗ್ಬೇಕು. ಇವತ್ತು ನಾವು ಬರೀ ಭಾಷಣ ಮಾಡಕ್ ಮಾತ್ರ ಬಸವಣ್ಣ ತಗೊಳ್ತಾ ಇದ್ದೀವಿ, ಎಲ್ಲಿ ಕೂಡ ಆಚಾರದಲ್ಲಿ ನಾವು ಬರ್ತಾ ಇಲ್ಲ. ಬರೇ ಬೆಳಗ್ಗೆ ಅಂದ್ರೆ ಸ್ಟೇಜ್ ಮೇಲೆ ಭಾಷಣ ಮಾಡ್ಬೇಕಂತದ್ದು. ನಮ್ಮ ನಡೆ ನುಡಿ ವಿಚಾರ ಆಚಾರಗಳು ಅದರಲ್ಲಿ ಬದಲಾವಣೆ ಆಗ್ಬೇಕು. ಪದ್ಮಕರ್ ಪಾಟೀಲ್ ಅವರೇ, ಇವತ್ತು ತಾವೇನ್ ಹೇಳ್ತಾ ಇದ್ರಿ, ಸರ್ಕಾರದಂತೂ ಕೂಡ ನನಗೆ ಯಾವುದು ಅಧಿಕಾರ ಇಲ್ಲ. ಸರ್ಕಾರದಲ್ಲಿ ಏನ್ ಮಾಡ್ಬೇಕು ಅದು ನೀವೇನ್ ಸಲಹೆ ಕೊಡ್ತೀರ ಅಂತ ಮಾಡೋ. ಆದ್ರೆ ಒಳ್ಳೆ ಕೆಲಸ ತಾವೇನ್ ಹೇಳ್ತಾ ಇದ್ರಿ, ವಿಶ್ವಗುರು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅದಕ್ಕೆ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ದೇಣಿಗೆ ಕೊಡ್ತೀನಿ ನಿಮ್ಗೆ. ನೀವು ಅದು ಸರ್ಕಾರ ಮತ್ತೆ ಯಾರು ಅಧಿಕಾರವಾಗಿದ್ದಾರೆ, ಯಾರೇನು ಕೊಡ್ತಾರೆ, ಯಾರೇನು ಬಿಡ್ತಾರೋ ಅದು ನಿಮ್ಗೆ ಬಿಟ್ಟಿದ್ರು. ನಾನು ವೈಯಕ್ತಿಕವಾಗಿ, ಯಾಕೆ ಸರ್ಕಾರದಿಂದ ಕೊಡೋಕೆ ಅಧಿಕಾರ ಇಲ್ಲ, ನಾನು ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತೀನಿ. ಮತ್ತೆ ನಿಮ್ಗೆಲ್ಲ ಡಿಮಾಂಡ್ ಇತ್ತಂದ್ರೆ ಹೇಳ್ರಿ, ಅದನ್ನು ಕೊಡಕ್ಕೆ ತಯಾರಿದೆ. ಎನಿ ಡಿಮಾಂಡ್? ಎಸ್, ಐ ಆಮ್ ರೆಡಿ. ನಾನು ಹೇಳ್ತಕ್ಕಂಥದ್ದು ಇವತ್ತು ಈ ಒಂದು ಹಾಲ್ಮತ ಸಮಾಜ, ಇವತ್ತು ಬಹಳ ಈ ಸಮಾಜ ಹಾಲಿದ್ದಂಗೆ. ಹಾಲ್ಮತ ಸಮಾಜ ಯಾವಾಗಲೂ ಕೂಡ ಒಂದು ಸಲ ಮಾತು ಕೊಡ್ತು ಅಂದ್ರೆ ಆ ಮಾತು ವಾಪಸ್ ತಗೊಳ್ಳೋದು. ಇವತ್ತು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಹಾಲ್ಮತ ಸಮಾಜ, ಕುರುಬ ಸಮಾಜ ನಾವೇನ್ ಮಾಡ್ತೀವಿ ಅಂದ್ರೆ ನಾಮಿನೇಷನ್ ಹಾಕ್ಬೇಕು ಅಂದ್ರೆ, ಇಲ್ಲಪ್ಪ ಸರ್ ನಮ್ಮಿಂದ ಬೋಳಿಗೆ ಆಗ್ಲಿ, ನಮ್ಮ ದುಡ್ಡೇ ತಗೊಳ್ರಿ ಅಂತ ಸಾಕಷ್ಟು ಸಮಾಜ ಮುಖಂಡರು ನಮಗೆ ನಾಮಿನೇಷನ್ ಹಾಕ್ತಕ್ಕಂಥ ಸಮಯದಲ್ಲಿ ದುಡ್ಡು ಕೊಟ್ಟು ಇವತ್ತು ನಾಮಿನೇಷನ್ ಹಾಕ್ತಕ್ಕಂಥದ್ದು ಬಹಳ. ಇವತ್ತು ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಯಾರಾದರೂ ಕೊಟ್ಟಿದಾರ ಅಂದ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಬಹಳ ಗೌರವದಿಂದ ಇವತ್ತ ವಿರೋಧ ಪಕ್ಷದ ನಾಯಕರಾಗ್ಬೇಕು, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೇಕು. ಇವತ್ತೆಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸೇವೆ ಮಾಡತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ರೀತಿ ಇವತ್ತು ನಮ್ಮ ಭರವಸೆಗಳು ಏನಿದೆ, ನಾವು ಸುಮ್ಮನೆ वो देखेंगे दिलाएंगे वो करेंगे ये करेंगे नहीं, जो भी करना है कर दिखाएंगे. ಯಾವುದು ಮಾಡೋಲ್ಲ ಮಾಡಿ ತೋರಿಸ್ತಕ್ಕಂಥದ್ದು. ನಾವು ಸುಮ್ಮನೆ ಸುಳ್ಳು ಭರವಸೆ ಹೇಳಿ ನಾವು ಮನೆಗೆ ಹೋಗಿ ನಿಂತ್ಕೊಂಡ್ರಲ್ಲ. 2023 ಚುನಾವಣೆಯಲ್ಲಿ ನಾವೇನು ಭರವಸೆ ಕೊಟ್ಟಿದ್ರು ನಮ್ಮ ಮುಖ್ಯಮಂತ್ರಿಗಳು, ಎಲ್ಲಾ ಭರವಸೆಗಳು ಈಡೇರಿಸ್ತಕ್ಕಂಥ ಕೆಲಸ ಯಾರ್ದಾದ್ರೂ ಸರ್ಕಾರ ಮಾಡಿದೆ ಅಂದ್ರೆ
ಕಾಂಗ್ರೆಸ್ ಸರ್ಕಾರ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ನಾನು ಒತ್ತೊತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯವರು ಇವತ್ತಿಗೆ ಎಸ್.ಟಿ. ಗೊಂಡ ಸಮಾಜ ಇರ್ತಕ್ಕಂಥವ್ರು ಇವತ್ತು ಅವ್ರ ನಡೆ ನುಡಿ ವಿಚಾರದ ಬಗ್ಗೆ ನಾವು ಒಳ್ಳೇಬೇಕಾಗ್ತದೆ. ಇನ್ನು ಬೇರೆ ಬೇರೆಯವ್ರು ಯಾರೇನ್ ಮಾಡಿದಾರ, ಯಾರೇನ್ ಭರವಸೆ ಕೊಟ್ಟಿದಾರ, ಬ್ಯಾಗ್ ಯಾರೋ ತ್ಯಾಗ ಯಾರೋ ಅದೆಲ್ಲ ಬಗ್ಗೆ ನಾನು ಹೇಳ್ಕೊಳ್ಳೋದು. ನಾನು ಹೇಳ್ತಕ್ಕಂಥಷ್ಟೇ, ಈ ಸಮಾಜ ಬಹಳ ಒಳ್ಳೆ ಸಮಾಜ. ಇವತ್ತ ಯಾವುದೇ ಒಂದು ಪಾವಿತ್ರತೆ, ಒಂದು ಭರವಸೆ ಕೊಟ್ರೆ ಆ ಭರವಸೆ ಏಳಿಸ್ತಕ್ಕಂಥ ಈ ಸಮಾಜ. ಇವತ್ತೇನು ಇಲ್ಲಿ ಗೋಮಂಡೇಶ್ವರ ಮೂರ್ತಿ ಹತ್ರ ಒಂದು ಹೈಮಾವತ್ ಲೈಟ್ ಬೇಕು ಅಂತ ತಾವೆಲ್ಲ ಊರು ಕೇಳಿದಿರಿ. ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಅನುದಾನದಲ್ಲಿ ಈಗಾಗಲೇ ಮಂಜೂರಾಗಿದೆ. ಇನ್ನು ಒಂದು ದಿವಸ ಅಲ್ಲ, 2 ದಿವಸದಲ್ಲಿ ಇವತ್ತು ಹೈಮಾವತ್ ಲೈಟ್ ಕೂಡ ಇಲ್ಲಿ ಕುಂಡ್ರತದ ಅಂತ ನನಗೆ ಭರವಸೆ ಕೊಡ್ತೇನೆ. ಯಾಕಂದ್ರೆ ನೀವೆಲ್ಲ ನೋಡಿದ್ರೆ ಹಿಂದಿನ ದಿನಗಳು ಇವತ್ತಿನ ದಿನಗಳು ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ, ಇವತ್ತೆಲ್ಲರೂ ಕೂಡ ತಮ್ಮ ಎದುರಿದೆ. ಇವತ್ತು ಜನ ಬಹಳ ಜಾಗೃತ ಆಗಿದಾರ. ಜನ ಎಲ್ಲರೂ ಕೂಡ ನೋಡ್ತಾರ ನಾವು ಯಾವ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ನಾವು ಹೇಳ್ತೇವೆ, ಮುಂದೆ ಬರ್ತಕ್ಕಂತ ದಿನದಲ್ಲಿ ಯಾವ ರೀತಿ ಜನರಿಗೆ ನಾವು ಕೆಲಸಗಳು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತೇವೆ ಅನ್ನೋದು ಇವತ್ತ ಗೊಂಗುಂಡೇಶ್ವರ ಆದರ್ಶಗಳು. ಇವತ್ತು ಚಿಂತನೆ ಗುರುಗಳು ಹೇಳಿದ ಪಾಪ ಬಹಳಷ್ಟು ಅಲ್ಲೇ ಬಹಳ ದೊಡ್ಡ ಶ್ರೀಗಳು ಇವತ್ತು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ಪದ್ಮಕರ್ ಬಂದರು ಹೇಳ್ತಾ ಇದ್ರು, ಪಾಪ ಇಲ್ಲಿ ಅಲ್ಲಿಂದ ನಾವು ಓಡಿ ಬಂದಿದಾರ ಅಂತ. ಇವತ್ತು ಅವರು ಬಹಳ ಚಿಂತೆಯನ್ನು ಓಡಿದಾಗ ಅವ್ರದ್ದೇ ಆದಂತ ಬಹಳ ದೊಡ್ಡ ಕಾರ್ಯ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ತಾವೆಲ್ಲರೂ ಕೂಡ पद्माकर बड़े इन्होंने बात ಹೇಳಿದ್ರು, बाजी भी बुलाए हाजी भी बुलाए. अरे ये तो प्रजातंत्र है, ये तो प्रजातंत्र है. डॉक्टर बाबा साहब अम्बेडकर संविधान में क्या बोला? ये तो प्रजातंत्र है. खाली कौन है उन्हें एक दिन सब माजी होने वाले. हम बोले सर आनंद की बात है. नहीं आनंद की बात है. ये माजी हाजी का क्या बोल रहे हैं आप लोग? क्या पटेल सब लोग एक दिन माजी, आप बेटे माजी, उधर प्रकाश पाटिल बेटे माजी, आप फिर कौन माजी होते हैं? आगे देखेंगे उसमें क्या है, सब माजी होने. आप देखें अच्छे अच्छे बड़े बड़े लोग, अटल बिहारी वाजपेयी, सोनिया गांधी जी, राहुल गांधी जी, ऐसे बड़े बड़े हस्ती लोग जीत और हार समानांतर ले. ऐसा कोई जीत और हार समय के ये इसको कोई पिस्टल इश्यू करने में कोई जरूरी नहीं. ऐसे बड़े बड़े महान व्यक्ति, अभी आपको मालूम है बाजू में हमारे एआईसीसी के अध्यक्ष जो माजी रेलवे मंत्री डॉक्टर मल्लिकार्जुन खड़गे साहब को भी क्या होगा. ऐसे कभी होता, खाली डेवलपमेंट लोग नहीं देखते, डेवलपमेंट के साथ कुछ लोग क्या क्या ये सब मसला ही देखते. तो इसलिए पद्माकर पाटिल बहुत अच्छे तरीके से जानते हैं, फिर भी उन्हें क्वेश्चन पूछते हैं क्या करना पद्माकर पाटिल साहब को. तो मेरे ख्याल से तो राजनीति में और बहुत होशियार है. मैं उसको क्या बोलता, हमको भी इलेक्शन लड़े, लेकिन हम ऐसा इलेक्शन नहीं लड़े. पद्माकर पाटिल जी मेरे सामने आप भी भारतीय जनता पक्ष का अभ्यर्थी थे, क्या नहीं? हम भी इलेक्शन लड़े, इलेक्शन के लड़ेंगे, सब इलेक्शन लड़ेंगे. फिर बाद में इलेक्शन होने के बाद में हम बहुत सारे हमने बात की, हमने क्या काम, क्या योजना, क्या करना है, क्या नहीं करना है, हम सब मिलकर काम करें. लेकिन आज चंद्रहड़ी के लोग मुझे यहाँ पर बुलाकर और मेरे साथ डॉक्टर चंद्रशेखर पाटिल जी और भीमराव पाटिल जी आने वाले थे, कुछ काम से उन्होंने इधर चले गए. तो इसलिए मैं सभी को, मैं विशेषकर जो शिव कुमार मित्रे जी जो बेंगलोर में रहते, उन्होंने जो काम जो उन्होंने किए उनको बहुत बहुत मैं अभिनंदन देता हूँ. और ये स्फूर्ति इवेಲ್ಲ ನಾವೆಲ್ಲ ಮೂರ್ತಿಗಳು ಕುಂಡಿಸ್ತಾ ಇದೀವಿ, ಮೂರ್ತಿಗಳು ಕುಂಡಿಸ್ತಕ್ಕಂಥದ್ದು ಏನು ಸಂದೇಶ. ಇವತ್ತು ವಿಶ್ವಗಳು ಬಸವಣ್ಣನ ಮೂರ್ತಿಗಳು ಕುಂಡಿಸ್ತಕ್ಕಂಥ ಪದ್ಮಕರ್ ಪಾಟೀಲ್ ಹೇಳಿದ್ದಾರೆ. ಇವತ್ತು ಹೇಳ್ತಕ್ಕಂಥದ್ದು ಬಸವಣ್ಣನವರು ಕೊಟ್ಟಂತ ಸಂದೇಶ ಏನಿದೆ, ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಇದಕ್ಕೆಲ್ಲರೂ ಕೂಡ ಒಳ್ಳೇದಾಗ್ತದ ಅಂತ ನಾನು ಹೇಳಿ ನನ್ನನ್ನು ಕೂಡ ಕರೆದ ಸಲುವಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಿ ನಾನು 4 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.